ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ. ಕಡ್ಡಾಯವಾಗಿ ಈ ಕೆಲಸವನ್ನ ಕೂಡಲೇ ಮಾಡಲೇಬೇಕು. ಇಲ್ಲಾಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರಲ್ಲ, ಆ ಒಂದು ಹಣ ಬರೋದಿಲ್ಲ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ನಿನ್ನೆ ತಾನೇ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೆ. ಏನು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಗಸ್ಟ್ 1ನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಂತ. ಸೊ ಇನ್ನು ಉಳಿದಿರೋದು ನಿಮಗೆ ಕೇವಲ ಒಂದು ವಾರ ಕಾಲಾವಕಾಶ ಮಾತ್ರ. ಈ ಒಂದು ವಾರದಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಪತ್ರವನ್ನ ಕಡ್ಡಾಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ. ಹೌದು ಸ್ನೇಹಿತರೆ, ಇದೊಂದು ಹೊಸ ರೂಲ್ಸ್, ಹೊಸ ಅಪ್ಡೇಟ್. ಇದು ಪ್ರತಿಯೊಬ್ರು ಮಾಡ್ಲೇಬೇಕು ಕೂಡ್ಲೆ. ನೀವು ಯಾಕಂದ್ರೆ ಬಹಳಷ್ಟು ಮಂದಿ ಈಗ ಬಹಳಷ್ಟು ಈ ಒಂದು ಕಳೆದ ಮೇ ತಿಂಗಳ ಆದ್ಮೇಲೆ ಜೂನ್ ಜುಲೈ ತಿಂಗಳದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ ಒಟ್ಟಿಗೆ 4,000 ಹಣವನ್ನ ಪಡೆಯೋದಕ್ಕೆ. ಈಗ 2 ತಿಂಗಳದ್ದು ಹಣ ಬರ್ಬೇಕಪ್ಪ ನಿಮ್ಮ ಖಾತೆಗೆ ಅಂದ್ರೆ ಈ ಪತ್ರವನ್ನ ಕಡ್ಡಾಯವಾಗಿ ಕೂಡಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ನೀವು ಸಲ್ಲಿಸಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಏನು ಮುಂಬರುವಂತ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಒಂದ್ ವೇಳೆ ಇಲ್ಲಪ್ಪ, ಸಲ್ಲಿಸಿಲ್ಲಪ್ಪ ಅಂದ್ರೆ ನಿಮಗೆ ಬರಲ್ಲ. ಹಾಗಾದ್ರೆ ಬನ್ನಿ, ಇದರ ಒಂದು ಲೇಟೆಸ್ಟ್ ನ್ಯೂಸ್, ಯಾವ ಪತ್ರ ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಲೇಟೆಸ್ಟ್ ನ್ಯೂಸ್ ಅನ್ನ ನೋಡೋಣ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ಏನು 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಪ್ರತಿಯೊಬ್ರು ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಪ್ರತಿ ತಿಂಗಳ 2,000 ರೂಪಾಯಿ ಸಿಕ್ಕರೆ ಬಡವರಿಗೆ ಎಷ್ಟೋ ಅನುಕೂಲ ಆಗುತ್ತೆ. ಸೊ ಈಗ ಕಳೆದ 2 ತಿಂಗಳಿಂದ ಬಂದಿಲ್ಲ. ಈಗ ಒಟ್ಟಿಗೆ 4,000 ಹಣವನ್ನ ಪಡೆಯೋದಕ್ಕೆ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರು ಕಾಯ್ತಾ ಇದ್ದಾರೆ. 4,000 ಹಣ ಬಂತಪ್ಪ ಅಂತಂದ್ರೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಅದೇ ರೀತಿಯಾಗಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಕಳೆದ ವಿಡಿಯೋ 2 ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೈವ್ ಆಗಿ ಮಾತಾಡಿರುವಂತ ಒಂದು ಮಾಹಿತಿ, ಮತ್ತೆ ಈಗ 11 ಮತ್ತು 12ನೇ ಕಂತಿನ ಹಣ ಯಾವ ಬಿಡುಗಡೆ ಮಾಡ್ತಾರಂತ. ಸೊ ಈಗ ಅದ್ರ ಜೊತೆಗೆ ಈಗ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ರು ಈ ಪತ್ರವನ್ನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕು. ಇದು ಏನಪ್ಪಾ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ, ಲೇಟ್ ಮಾಡೋದು ಬೇಡ. ಇಲ್ಲಿ ನಿಮಗೆ ಕೆಲವೊಬ್ಬರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಕೆಲವರಿಗೆ ಒಂದು 2-3 ಕಂತುಗಳು ಬಂದು ಆಮೇಲೆ 2-3 ಕಂತು ಬರ್ಲಿಲ್ಲ, ಮತ್ತೆ ಬಂತು, ಮತ್ತೆ ಬಂದಾಯ್ತು, ಈ ರೀತಿಯಾಗಿ ಆಗ್ತಾ ಇದೆ. ಕೆಲವರಿಗಂತೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಕೇಳಿದ್ರೆ ನೀವು ಟ್ಯಾಕ್ಸ್ ಪೇಯರು ಅಥವಾ GST ಪೇಯರು ಅಂತ ಅಲ್ಲಿ ನಿಮ್ಮ ಒಂದು ಸ್ಟೇಟಸ್ ನಲ್ಲಿ ತೋರಿಸ್ತಾ ಇದೆ ಅಂತೆ. ಈ ರೀತಿ ಆಗಿರೋದ್ರಿಂದ ನಿಮಗೆ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಅಂತ ಇಲ್ಲಿ ಸ್ಟೇಟಸ್ ನಲ್ಲಿ ತೋರಿಸ್ತಾ ಇದೆ. ಸೊ ಇಂಥವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒಂದು ಪತ್ರವನ್ನ ಸಲ್ಲಿಸಬೇಕು. ಅಂದ್ರೆ ಇಲ್ಲಿ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, GST ಪೇಯರ್ ಮತ್ತೆ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆ. ಸೊ ಅಂತವ್ರು ಈ ಕಡ್ಡಾಯವಾಗಿ ಈ ಪತ್ರವನ್ನ ಸಲ್ಲಿಸಬೇಕು. ಅಂದ್ರೆ ನೀವು ಯಾವುದೇ ರೀತಿ ಸರ್ಕಾರಕ್ಕೆ GST ಆಗ್ಲಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅಂತೇಳಿ ಸ್ವಯಂ ಘೋಷಣೆ ಪತ್ರವನ್ನ ನೀವು ಸಲ್ಲಿಸಬೇಕು. ಹೌದು ಸ್ನೇಹಿತರೆ, ಈ ಸ್ವಯಂ ಘೋಷಣೆ ಪತ್ರ ಅಂದ್ರೆ ನೀವು ಸರ್ಕಾರಕ್ಕೆ ಯಾವುದೇ GST ಮತ್ತೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅಂತ ಅದರಲ್ಲಿ ಫುಲ್ಫಿಲ್ ಮಾಡಿ ಒಂದು ಪತ್ರ, ಒಂದು 3 ಲೈನ್ ಇರುತ್ತದು, ಅದನ್ನ ನೀವು ಫುಲ್ಫಿಲ್ ಮಾಡಿ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕು. ಹಾಗಾದ್ರೆ ಈ ಒಂದು ಸ್ವಯಂ ಘೋಷಣಾ ಪತ್ರ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ, ನಿಮ್ಮ ಹತ್ತಿರದ ಒಂದು ಏನು ಈ ಒಂದು ತಾಲೂಕು ಆಫೀಸ್ ಸುತ್ತಮುತ್ತ ಈ ಒಂದು ಜೆರಾಕ್ಸ್ ಸೆಂಟರ್ಗಳಲ್ಲಿ ಅಲ್ಲಿ ಇಲ್ಲಿ ನಿಮ್ಗೆ ಆ ಒಂದು ಸ್ಥಳಗಳಲ್ಲಿ ಈ ಒಂದು ಏನು ಸ್ವಯಂ ಘೋಷಣಾ ಪತ್ರ ಅಂದ್ರೆ ನಾವು ಟ್ಯಾಕ್ಸ್ ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, GST ಪೇ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಸ್ವಯಂ ಘೋಷಣೆ ಪತ್ರ ಕೊಡ ಅಂದ್ರೆ ನಿಮಗೆ ಕೊಡ್ತಾರೆ. ಆ ಒಂದು ಫಾರ್ಮ್ ನ ಫುಲ್ಫಿಲ್ ಮಾಡಿ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಅಪ್ಡೇಟ್ ಆಗಿ ನಿಮಗೆ ಯಾರಿಗೆ ಈ ರೀತಿ ತೋರಿಸ್ತಾ ಇತ್ತು ಅಂತವ್ರಿಗೆ ಹಣ ಬರೋದಕ್ಕೆ ಶುರು ಆಗುತ್ತೆ. ಇನ್ನು 1 ವಾರ ಕಾಲಾವಕಾಶ ಇದೆ. ಯಾರ್ಯಾರಿಗೆ ಈ ರೀತಿ ತೋರಿಸ್ತಾ ಇದೆ ಟ್ಯಾಕ್ಸ್ ಪೇಯರ್ GST ಪೇಯರ್ ಅಂತ, ಸೊ ಅಂತವ್ರು ಕೂಡಲೇ ಈ ಒಂದು ಪತ್ರವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕು. ಹಾಗಿದ್ರೆ ಮಾತ್ರ ನಿಮ್ಗೆ ಕಂಟಿನ್ಯೂ ಆಗಿ ಹಣ ಬರುತ್ತೆ. ಉಳಿದಂತವ್ರು ಏನಿದ್ದಾರೆ, ಯಾರು ಬೇರೆ ಒಂದು ಈ ತರ GST ಪೇಯರು ಮತ್ತೆ ಟ್ಯಾಕ್ಸ್ ಪೇಯರು ಅಂತ ತೋರಿಸ್ತಾ ಇಲ್ಲ, ಅವರು ಏನು ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ.